ಇವಳು ಇವನು ನೋಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದಾಳೇನೋ. ಅವನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ. ತಡಿ ಹೋಗಿ ಅಮ್ಮನ ಕರ್ಕೊಂಬತ್ತೀನಿ. ಅದಕ್ಕೆ ಹೊರಗಡೆ ಕೂತ್ಕೊಂಡು ಕಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ಅಮ್ಮ ಬಾರಮ್ಮ ನೋಡು, ನಾನು ಸುಳ್ಳು ಹೇಳಿದ್ರೆ ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ, ಇವಳು ಕೂತ್ಕೊಂಡಿದ್ದಾಳೆ, ಹೊರಕ್ಕೆ ಹೋಗಿ ಅಂತ ಹೇಳಿ ಅಮ್ಮನ ಕರ್ಕೊಂಬತ್ತೀನಿ ತಡಿ. ಯಾಕವಾಗಿಂದ ರಾಜು ನನ್ನ ಕಡೆನೇ ನೋಡ್ಕೊಂಡು ಓಡಾಡ್ತಾ ಇದ್ದಾನೆ. ಇವನು ಇನ್ನೂ ನಮ್ಮದು ಹಳೆ ಲವ್ ಸ್ಟೋರಿ ನಮ್ಮ ಮರ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೇನೆ ಅದನ್ನೆಲ್ಲನ ಫ್ಲ್ಯಾಶ್ ಬ್ಯಾಕ್ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ನನಗೂ ಅವ್ನು ನೋಡ್ತಾ ಇದ್ರೆ ನನಗೂ ಹಳೆ ನೆನಪೆಲ್ಲ ನೆನಪಾಗ್ತಾ ಐತೆ. ಅಯ್ಯೋ, ನಾವಂತೂ ಮಾವಿನಕಾಯಿ ಕೀಳಕ್ಕೆ ಹೋಗೋದು, ಮಾವಿನಕಾಯಿ ತಂದು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದು, ಹುಣ್ಸೆಣ್ಣು ಕುತ್ಕೊಂಡು ತಿಂತಾ ಇದ್ದು, ಇದೆಲ್ಲ ನೆನಪಾಗ್ತೈತೆ ನನಗೂ. ಹುಣ್ಸೆಣ್ಣು, ನಾನು ಹುಣ್ಸೆಣ್ಣು ತಗೊಂಡು ಹೋಗ್ತಾ ಇದ್ದೆ, ಅವನು ಉಪ್ಪು ಎಲ್ಲ ಜೀರಿಗೆ ಎಲ್ಲ ತಗೊಂಡು ಬರ್ತಿದ್ದ, ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ತಗೊಂಡು, ಬೆಳ್ಳುಳ್ಳಿ ಎಲ್ಲ ತಗೊಂಡೋಗಿ ಅವ್ರ ಮನೆ ಹತ್ರ ಕೊಡ್ತಾ ಇದ್ವಿ, ಇಬ್ಬರು ತಿಂತಾ ಇದ್ವಿ. ಎಲ್ಲ ತುಂಬ ನೆನಪಾಗ್ತಾ ಐತೆ. ಅಯ್ಯೋ, ಅವಾಗ ನಾನು ರಾಜು ತುಂಬ ಚೆನ್ನಾಗಿದ್ವಿ. ಮಾವಿನಕಾಯಿ ತಂದಂತೂ ಉಪ್ಪು ಖಾರ ಹಾಕ್ಕೊಂಡು ಇಂಥ ಟೈಮಲ್ಲಿ ಯಪ್ಪ ಎಷ್ಟು ತಿಂದಿದ್ದೀವಿ ಅಂದರೆ ಅಷ್ಟು ತಿಂದಿದ್ದೀವಿ. ಮತ್ತೆ ಟಮಾಟೆ ಹಣ್ಣಿಗೆ ಸಕ್ಕರೆ ಹಾಕೊಂಡು ತಿಂದಿದ್ದೀವಿ ನಾನು ರಾಜು. ಅಮ್ಮನ ಕರ್ಕೊಂಬತ್ತೀನಿ ತಡಿ. ಇವಳು ನೋಡಿ ಏನು ಅಲ್ಕಿಸ್ತಿದ್ದು ಕಿಸ್ತಿದ್ದೆ, ಎಲ್ಲೋ ಫ್ಲ್ಯಾಶ್ ಬ್ಯಾಕ್ ಆಗಿರಬೇಕು. ರಾಜುಗೆ ಅದಕ್ಕೆ ನಗ್ತಾ ಓಡಾಡ್ತಾ ಇದ್ದಾನೆ. ಚುಚ್ಚು ಚೂ ಆಯ್ತಾ ಊಟ? ಆಯ್ತು ಯಪ್ಪ, ಹೋಗು, ಮಾತಾಡಿಸ್ಬೇಡ ಯಪ್ಪ, ನಮ್ಮಮ್ಮ ನೋಡಿದ್ರೆ ಏನಿಲ್ಲ, ಹೋಗು ಹೋಗು ಮುಂದೆ ಹೋಗು. ಪಾಪ ರಾಜು. ಅಯ್ಯೋ, ಏನು ಮಾಡಲಿ, ಏನು ಎಲ್ಲರದು ಈ ಥರ ಒಂದು ಹಳೆ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಅವ್ರ ಮುಖ ನೋಡ್ತಿದ್ದಂಗೆ, ಹಳೆ ಲವರ್ ಮುಖ ನೋಡ್ತಿದ್ದಂಗೆ ಎಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅದೆಷ್ಟೇ ಮರೆತ್ರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲೂ ಜೀವನದಲ್ಲೂ ಏನಾದರೂ ಇಂಥ ಘಟನೆಗಳು ನಡೆದಿದ್ರೆ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಫ್ಲ್ಯಾಶ್ ಬ್ಯಾಕ್ ಎಲ್ಲರಿಗೂ ನೆನಪಾಗೇ ಆಗುತ್ತೆ ಅವ್ರ ಮುಖ ನೋಡ್ತಿದ್ದಂಗೆ. ಯಾಕೆ ಇಷ್ಟು ಜೋರಾಗಿ ಹೋಗ್ತಾ ಇದ್ದಾನೆ ರಾಜು? ರಾಜು ರಾಜು ಅಲ್ಲಿ ನೋಡಲಿ ನಿಮ್ಮಮ್ಮ. ಅಮ್ಮ ಅಮ್ಮ ಅಮ್ಮ, ಏನೇ ಅವ್ನು ನೋಡ್ಕೊಂಡು ಇಲ್ಲಿ ಯಾಕೆ ಕಲ್ಕಿಸ್ಕೊಂಡು ಕೂತ್ಕೊಂಡಿದ್ಯಾ ಹೊರಗೆ? ಎದ್ದು ಬಾರೆ ಒಳಕ್ಕೆ, ಎದ್ದು ಬಾರೆ, ಎದ್ದು ಬಾ. ಅವಾಗಿಂದಾನು ಏನು ನಮ್ಮನೆ ತಗೆ ನೀನು ಗೊಂಬೆ ಕುಣಿತಾಯ್ತೋ ಏನೋ. ಯಾಕೆ ಹಿಂಗೆ ಓಡಾಡ್ತಾ ಇದ್ದಾರೋ ಏನೋ ಜನ ಗೊತ್ತಾ ಇಲ್ಲ. ಏನು ನಮ್ಮನೆ ತಗೆ ನೀನು ಕೋತಿ ಕುಣಿಸ್ತಾ ಇದ್ದೀವ, ಏನು ಕರಡಿ ಕುಣಿಸ್ತಾ ಇದ್ದೀವ? ಏಯ್ ನಿನ್ಕಳು, ಯಾಕೋ ನಮ್ಮ ಮನೆ ಕಡೆ ನೋಡ್ತಾ ಹಂಗೆ ಓಡಾಡ್ತಾ ಇದೆಯಾ? ಅವಾಗಿಂದ ಏನು ಕೋತಿ ಕುಣಿಸ್ತಾ ಇದೀವೇನೋ ನಮ್ಮನೆ ಹತ್ರ? ಏನು ಕೋತಿ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಲ್ಲ, ಏನಿಕ್ಕಿದೆಯೋ ಗಂಟ? ನಿಮ್ಮ ಅಪ್ಪನ ಏನಿಕ್ಕಿದೆಯೋ ಇಲ್ಲಿ ಗಂಟ? ಹಂಗೆ 25 ಸತಿ ನೋಡ್ಕೊಂಡು ಇಲ್ಲಿ ಓಡಾಡ್ತಾ ಇದೆಯಲ್ಲ, ಏನೈತಿ ಇಲ್ಲಿ? ಏನು ಕಾಣಿಸ್ತೈತ ನಿನಗೆ? ಅಯ್ಯೋ, ಇದು ರೋಡಲ್ಲಿ ಓಡಾಡ್ತಾ ಇದ್ದೀವಿ. ನಾನು ರೋಡಲ್ಲಿ ಓಡಾಡ್ತಾ ಇರೋದೇ ನಿಮ್ಮ ಮನೆ ಒಳಗಡೆ ಏನಾದರೂ ಬನ್ನ? ಏಯ್, ನೀವು ಮುಂದೆ ನೋಡ್ಕೊಂಡು ಹೋಗ್ಬೇಕು, ನಮ್ಮ ಮನೆ ಕಡೆಗೆ ನೋಡ್ತಾ ಅಲ್ಕಿಸ್ಕೊಂಡು ಏನೋ ಹೋಗೋದು ನೀನು. ಅಮ್ಮ, ಯಾಕಂಗೆ ಬೈತಾ ಇದ್ದೀರಾ ಅವನ್ನ ರಾಜನ? ಸುಳ್ಳು ನೋಡು, ಅಲ್ಲ ಯಾಕಾಗ ಬೈತಾ ಇದ್ದೀರಾ ಅಂತ ಬಂದ್ಬಿಟ್ಟಿರೋದ. ಇದು ರೋಡ್ ಓಡಾಡ್ತೀನಿ, ನೀನು ಕೇಳೋ ಅಂತ ಅವಶ್ಯಕತೆ ಇಲ್ಲ ನನ್ನ. ರೋಡಲ್ಲಿ ಯಾರು 25 ಸತಿ ಹಿಂಗೆ ಮನೆ ಕಡೆಗೆ ನೋಡ್ತಾ ಅಲ್ಕಿಸ್ಕೊಂಡು ಯಾರು ಓಡಾಡಲ್ಲ ಕಣೋ. ಎಲ್ಲ ಓಡಾಡೋರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅಂದೇನಮ್ಮ ಜೋರು? ತೆಗೆಯಮ್ಮ ಇಲ್ಲಿ ದೀಕ್ಷಾ, ನಾನು ಕೇಳ್ತೀನಿ. ನಾನು ನಿಮ್ಮ ಮನೆ ಒಳಗಡೆ ಬಂದಿದ್ರೆ ಮಾತಾಡಬೇಕು ನೀವು. ಹೊರಗಡೆ ಓಡಾಡ್ತಾ ಇರೋದು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಬರ್ಕೊಡ್ದು ಕಣೋ, ನೀನಿಲ್ಲ ಆಸಿ ಬರ್ಕೊಡ್ದು. ಯಾಕೆ ಬರೋದು ನೀನಿಲ್ಲ ಆಸಿನ? ಬರಬಾರ್ದು. ಅಲ್ಕಿಸ್ಕೊಂಡು ನಮ್ಮನೆ ತಗೇನು ಗೊಂಬೆ ಕುಣಿತಾಯ್ತೇನೋ? ಅಮ್ಮ, ಯಾಕಂಗೆ ಹೊಡಿತಾ ಇದ್ದೀರಾ ಅವನ್ನ ಸುಮ್ಮನೆ? ರೋಡಲ್ಲಿ ಓಡಾಡಿದ್ರೆ ಏನು ತಪ್ಪು? ಸುಮ್ಮನೆ ಬಿಟ್ಬಿಡಿ ಅಕ್ಕ, ನೋಡಿ ಹೇಳಿರ್ತೀನಿ. ನೀವು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೊಡೆದ್ರೆ ನೋಡಿ ಸರಿ ಹೋಗಲ್ಲ. ನಾನು ತಿರ್ಕೊಂಡು ಹೊಡಿಬೋದು, ಆದರೆ ಕೈ ಮಾಡೋ ಅಂತಾನಲ್ಲ ನಾನು. ಸುಮ್ಮನೆ ಬಿಟ್ಬಿಡಿ. ಹೊಡಿತೀಯನೋ? ತಿರ್ಕೊಂಡು ಒದ್ಯ ನೋಡೋಣ ಅದೇಲಿ. ಒದ್ರೇನು ನನಗೇನು ದೊಡ್ಡದಲ್ಲ, ಆದರೆ ಕೈ ಮಾಡಬಾರ್ದು. ಅವರು ನಮ್ಮ ತಾಯಿ ಇದ್ದಂಗೆ. ನಾನು ಇವಾಗ ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗ್ತಾ ಇದ್ದೀನಿ. ನನ್ನ ವಯಸ್ಸಲ್ಲಿ ಅವರೆಲ್ಲ ಅವ್ರ ವಯಸ್ಸಲ್ಲಿ ಅವ್ರು ದೊಡ್ಡರಾಗಿ ಒಂದು ಡೇಟ್ ಹೊಡೆದ್ರು ಪರವಾಗಿಲ್ಲ ಅಂತ ಹೊಡಿಸ್ಕೊಳ್ತಾ ಇದ್ದೀನಿ. ನನಗೇನು ತಿರ್ಕೊಂಡು ಹೊಡೆಯೋ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಅನ್ಕೋಬೇಡ ದೀಕ್ಷಾ. ನೋಡು, ಜಾಸ್ತಿ ಮಾತಾಡಬೇಡ ನೀನು. ಸುಮ್ಮನೆ ಇದ್ಬಿಡು. ಬೇಕಾದರೆ ಅವ್ರು 2 ಡೇಟ್ ಹೆಚ್ಚಾಗಿ ಹೊಡಿಲೇಳು, ಹೊಡಿಸ್ಕೊಳ್ತೀನಿ ನಾನು. ಆದರೆ ತಿಳ್ಕೊಂಡು ಹೊಡಿಯೋ ಅಂತಾನಲ್ಲ ನಾನು. ಹೋಗೋ, ನಿನ್ನ ಮಾತುಗಳೆಲ್ಲ ಯಾಕೆ ಕೇಳ್ತಾರೆ ಇಲ್ಲಿ? ಯಾಕೆ ಇಲ್ಲಾಸಿ ಓಡಾಡೋದು ಇನ್ನು? ಅಯ್ಯೋ ಅತ್ತೆ ಯಾಕತ್ತೆ ಹೆಂಗೆ ಹೊಡಿತಾ ಇದ್ದೀರಾ? ಇವನು ಚಿರು ನಮ್ಮ ಮನೆ ಹತ್ರ ಏನು ಇಟ್ಟಿದ್ದಾನೋ ಏನೋ. ಏನು ನಮ್ಮ ಮನೆ ಕಡೆ ನೋಡ್ತಾ ಅಲ್ಕಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಮುಚ್ಚೆ ಬಾಯಿ. ಅವನು ಅಲ್ಕಿಸ್ಕೊಂಡೇನು ಓಡಾಡ್ತಾ ಇರಲಿಲ್ಲ, ಈ ಕಡೆ ಸುಮ್ಮನೆ ನೋಡ್ತಾ ಓಡಾಡ್ತಾ ಇದ್ದ. ಅಷ್ಟೇನೆ. ರೋಡ್ ಅಂದಮೇಲೆ ಓಡಾಡ್ತಾರಮ್ಮ. ನೀವೇನೇ ಕೇಳೋದು ಅದೆಲ್ಲನಾ? ನೀನೇನೇ ಕೇಳೋದನ್ನ? ಏನಂಗೆ ಯಾರ ಮೇಲೆನಾದ್ರು ಜಗಳಕ್ಕೆ ಹಿಂಗೆ ಹೋಗ್ತಾಳೆ. ಅತ್ತೆ ಸುಮ್ಮನಿರಿ ಅತ್ತೆ ಸುಮ್ಮನಿರು. ದೀಕ್ಷಾ ಸುಮ್ಮನಿರು. ಅಲ್ಲ ನೋಡು, ಅವನ ಪರ ವಹಿಸ್ಕೊಂಡು ಮಾತಾಡೋದ ಇವಳು.
ಹೋಗ ಸುಮ್ಮನೆ ರಾಜು, ಸುಮ್ಮನೆ ಹೋಗು ರಾಜು. ಅತ್ತೆ ಯಾಕತ್ತೆ ಸುಮ್ಮನಿರಿ ಅತ್ತೆ, ಯಾಕೆ ಜಗಳ ಮಾಡ್ಕೊಳ್ತೀರಾ? ಫಸ್ಟ್ ನೀನು ಒಳಕ್ ಬಾರೆ ಲೌಡಿ, ನಿನಗೈದ ಬಾರೆ ಕದ್ರ ಮಳೆ ಕಾಸು ಸಿಕ್ಕಿದ್ದು ಮಾಡ್ತಿದ್ದಾಳೇನ? ಅಲ್ಲ ಒಂದ್ಸತಿ ಹೇಳಿದ್ರೆ ಇವಳಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ಮಮ್ಮ ಯಾಕೆ ಹೇಳುತ್ತೆ ಅಂತ ಹೇಳಿ. ನೀನು ಮಾತಾಡ್ಬೇಡ ನೋಡು. ನಡಿಯೇ ನೀನು ಫಸ್ಟ್ ಒಳಕ್ ನಡಿಯೇ, ನೀನು ಒಳಕ್ ನಡಿಯೇ. ಎಷ್ಟು ಹೇಳಿದ್ರು ಮಾತಾಡ್ತೀಯ ನೀನು. ನಡಿ ನೀನು ಫಸ್ಟ್ ಒಳಕ್ ನಡಿ. ಬಿಡಮ್ಮ ಬಿಡು, ಯಾಕೆ ಕೂದ್ಲಿಟ್ಕೊಂಡು ಒಳಗೆ ಕೇಳ್ಕೊಂಡು ಹೋಗ್ತಾ ಇದೀಯಾ? ನಡಿಯೇ ನೀನು ಫಸ್ಟ್ ಕದ್ರ ಮಳೆ ಕಾಸು ಸಿಕ್ಕಿರೋದು ಮಾತಾಡಿಯೇನ ನೀನು? ಅಯ್ಯೋ ಯಾಕೆ ದೀಕ್ಷಾ ಈ ಸಂಗೀತದ ಮೇಲೆ ಅತ್ತೆ ಹಿಂಗೆ ಗರಂ ಆಗಿದ್ದಾರೆ? ಅವಳು ಒಳ್ಳೆಲ್ಲ ಸುಮ್ಮನಿರು. ಅವನ್ನ ಮುಂಚೆ ಇಷ್ಟಪಡ್ತಾ ಇದ್ಲು. ಇಬ್ರು ಅಲ್ಲೂ ಇಲ್ಲಿ ಹೋಗೋದು, ಇಬ್ರು ಜಾಸ್ತಿ ತುಂಬ ಅತಿ ಮಾಡ್ಕೊಬಿಟ್ಟಿದ್ರು. ಆಲೇ ಅವಾಗಲೇ SLCನೋ ಫಸ್ಟ್ PUCನೋ ಓದಬೇಕಾದ್ರೆ. ಅದಕ್ಕೇನೆ ನಮ್ಮಮ್ಮನಿಗೆ ಗೊತ್ತಾಗಿ ಅವಾಗ ಸರಿಯಾಗಿ ಗ್ರಾಚಾರ ಬಿಡಿಸಿತ್ತು. ಅವನು ಬೆಂಗಳೂರಿಗೆ ಹಾಳಾಗಿ ಹೋಗಿದ್ದ, ಇವಾಗ ಬಂದಿದ್ದಾನೆ. ಅವನ ಮೇನಾದ್ರೂ ಮದುವೆ ಆಗ್ಬಿಟ್ರೆ ಅಷ್ಟೇ ಇವಳು. ಯಾಕೆ ಒಳ್ಳೇನಲ್ವಾ ಅವನು? ಒಳ್ಳೆಯವನೇ ಚಿರು. ಅವಳು ಇಲ್ಲಿರಬಾರ್ದು, ಈ ಊರಲ್ಲಿ ಸುಮ್ಮನೆ ಹೋಗ್ತಾ ಇರಬೇಕು. ಇಲ್ಲಿ ಏನಿದ್ರು ನಾನೇ ಇರಬೇಕು. ಅಲ್ಲ ಇಬ್ಬಿಬ್ರು ಮಕ್ಕಳಿದ್ರೆ ಇಬ್ರಿಗೂ ಬೆಲೆ ಇರಲ್ಲ, ಇಬ್ರಿಗೂ ಆಸೆ ಇರಲ್ಲ. ಇಲ್ಲಿ ಬಿಡಪ್ಪ ನನ್ನ ಮಗಳಿದ್ದಾಳೆ, ಸಣ್ಣ ಮಗಳು ನೋಡ್ಕೊಂತಾಳೆ ಅಂತ ನಮ್ಮಮ್ಮನಿಗೆ ನನ್ನ ಮೇಲೆ ತುಂಬ ಆಸೆ. ಅವಳೇನಾದರೂ ಇದ್ಬಿಟ್ರೆ ಇಲ್ಲ ಅಷ್ಟೇ, ನಾವಿಲ್ಲಿರೋದಕ್ಕೆ ಹೊಟ್ಟೆ ಉರ್ಕೊಂಡು ಇವಾಗ ಇವನು ಮದುವೆ ಆಗಿದ್ವಿ ಆಗಿ ಇಲ್ಲೇ ಇರೋದಕ್ಕೆ ಸೆಟ್ಲ್ ಆಗೋದಕ್ಕೆ ನೋಡ್ತಾ ಇದ್ದಾಳೆ ಇವಳು. ಅದಕ್ಕೆ ಮತ್ತೆ ನಮ್ಮಮ್ಮನಿಗೆ ಹೇಳಿ ಸುಮ್ಮನೆ ಬೇರೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಅಲ್ಲ ಬಿಡು ಅತ್ತೆ, ಏನಾದರೂ ಮಾತಾಡ್ಕೊಳ್ಳಿ, ನೀನೇನು ಮಾತಾಡಕ್ಕೆ ಹೋಗ್ಬೇಡ. ಇಲ್ಲಿರಬಾರ್ದು ಚಿರು, ಅವಳು ಇಲ್ಲಿರಬಾರ್ದು, ಇದೇ ಊರಲ್ಲಿ ಇರಬಾರ್ದು. ಅವಳು ಎಲ್ಲಾದ್ರೂ ಬೇರೆ ಕಡೆ ಮದುವೆಯಾಗಿ ಹೋಗ್ಬೇಕು, ಬರ್ತಾ ಹೋಗ್ತಾ ಇರಬೇಕು. ಹಾಳಾದವನು ಬೆಂಗಳೂರು ಕಡೆ ಎಲ್ಲ ಹೋಗಿದ್ದ ಹಾಳಾಗಿ. ಸರಿಯಾಗಿ ಗಲಾಟೆ ಮಾಡು ಚಿರು, ಅವನ್ನ ಹೇಳ್ತೀನಿ. ಅಲ್ಲೆಲ್ಲಾದ್ರೂ ಸಿಕ್ಬಿಟ್ರೆ ಇಲ್ಲೊಂದು ನಮ್ಮ ಮನೆ ಕಡೆ ನೋಡ್ಕೊಂಡು ಏನಾದರೂ ಓಡಾಡಿ, ನೀನು ಅಲ್ಲಿ ಕಿಸ್ಕೊಂಡು ಏನಾದರೂ ಓಡಾಡ್ಬಿಟ್ಟಾರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳು. ನನಗೇನು ಗೊತ್ತಮ್ಮ, ನನಗೇನು ಗೊತ್ತೇಳು ಯಾರು ಏನು ಅಂತ ಗೊತ್ತೇ ಇಲ್ಲ. ನೆನ್ನೆನೂ ಓಡಾಡ್ತಾ ಇದ್ದ, ನೆನ್ನೆ ಬೆಳಿಗ್ಗೆನೂ. ನಾನು ಯಾಕೆ ಇವ್ನು ನಮ್ಮನೆ ಕಡೆ ನೋಡ್ತಾನೆ ಅಂತ ಅಂದ್ಕೊಂಡೆ. ಆವಾಗಲೂ ಹಂಗೆ ನಮ್ಮ ಮನೆ ಹಳೆ ಮನೆ ತಾಗಿದ್ದಾಗ ನೋಡ್ಕೊಂಡು ಓಡಾಡೋನು. ನಮ್ಮಮ್ಮ ಯಾವಾಗ ಸರಿಯಾಗಿ ಗ್ರಾಚಾರ ಬಿಡಿಸಿತ್ತು, ಸರಿಯಾಗಿ ಹೇಳಿತ್ತು. ಆವಾಗ ಎದುರ್ಕೊಂಡು ಬೆಂಗಳೂರು ಕಡೆಗೆ ಹೋಗಿದ್ದ. ನಾಳೆ ಭಾಳ ದಿವಸ ಆಗಿತ್ತು, ಬಂದೇ ಇರಲಿಲ್ಲ. ಇವಳು ನಮ್ಮಮ್ಮಗೆ ಎದ್ರಿಕೊಂಡು ಸುಮ್ಮನೆ ಆಗಿದ್ಲು ಇವಳು. ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಅದಕ್ಕೇನೆ ಹೇಳಿದ್ದು ನಮ್ಮಮ್ಮಗೆ ಸರಿಯಾಗಿ. ಸುಮ್ಮನೆ ಚಿರು, ಅವಳು ಇಲ್ಲಿ ಮದುವೆಯಾಗಿ ಇರಬಾರ್ದು, ಹೋಗ್ಬೇಕು. ಅವಳು ನಮ್ಮ ಸಂಗೀತಂದು ಸ್ವಲ್ಪ ಗಲಾಟೆ ಜಾಸ್ತಿ, ಕ್ಯಾತೆ ಜಾಸ್ತಿ, ಸ್ವಲ್ಪ ಹೊಟ್ಟೆ ಉರ್ಕಿ ಅವಳು. ಕೇಣಿ ಜಾಸ್ತಿ ಅವಳದು. ಏನಮ್ಮ ನೀನು ಮಾತಾಡಬೇಡ, ಸುಮ್ಮನಿರು. ಯಾಕೆ ಬೇಕು ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀನು ಒಳಗೆ ಹೋಗ್ಬೇಡ, ಸುಮ್ಮನಿರು. ನಾನು ಇಲ್ಲಿ ಹೊಲ್ತಕ್ಕೆ ಹೋಗಿ ಬರ್ತೀನಿ. ಯಾಕೆ ದೀಕ್ಷಾ ಹಿಂಗೆ ನಿಂತ್ಕೊಂಡಿದ್ಯಾ? ಮಕ್ಕ ಹಿಂಗೆ ಊದಿಸ್ಕೊಂಡು? ಏನಿಲ್ಲ ಸುಗುಣಕ್ಕ, ಹಿಂಗೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಏನಂದರೆ ಅವಳು ನಮ್ಮ ಸಂಗೀತ ರಾಜಮ್ಮನ ಮಗ ರಾಜು ಇದ್ದಾನಲ್ಲ, ಅವನ್ನ ತುಂಬ ಇಷ್ಟಪಡ್ತಾ ಇದ್ಲು ಅವಾಗ. ಅದಕ್ಕೆ ಅವನು ಇವಾಗ ನಮ್ಮ ಮನೆ ಕಡೆಗೆ ನೋಡ್ತಾ ಓಡಾಡ್ತಾ ಇದ್ದ. ಅದಕ್ಕೆ ನಮ್ಮಮ್ಮ ಚೆನ್ನಾಗಿ ಗಲಾಟೆ ಮಾಡ್ತು. ಹೌದೇನು? ಅದೇ ಈ ರಾಜ ಮನೆ, ಅದು ಇಲ್ಲ ಇತ್ತಲ್ಲ ಆ ರಾಜ ಮನೆ, ಆ ರಾಜಮ್ಮನ ಮಗುಗೂ ನಿಮ್ಮ ಸಂಗೀತಗೂ ಲವ್ ಆಗಿತ್ತೇನು? ಸುಗುಣಕ್ಕ, ಅವಾಗ ಇಬ್ಬರಿಗೂ ಲವ್ ಆಗಿತ್ತು. ನಮ್ಮಮ್ಮ ಅವಾಗ ಚೆನ್ನಾಗಿ ಗ್ರಾಚಾರ ಬಿಟ್ಟಿದ್ರು. ಅವ್ನು ಬೆಂಗಳೂರಿಗೆ ಹೋಗಿದ್ದ, ಮೊನ್ನೆ ಏನೋ ಬಂದಿದ್ದಾನೆ ಅನ್ಕೋನು. ಹೆಣ್ಣು ನೋಡ್ಕೊಂಬಂದಿದ್ದಾರೆ ಮದುವೆ ಅಂತ ಹೇಳ್ತಾ ಇದ್ರು ಕಣೆ. ಹೆಣ್ಣು ನೋಡೋಕೆ ಬಂದಿದ್ನಂತೆ. ಅದೇ ಹೇಳ್ತಾ ಇತ್ತು ನಮ್ಮ ಅಕ್ಕರ ಹತ್ರ. ಎಲ್ಲನ ರಾಜಾಂಟಿ ಮದ್ವೆ ಕರಿತೀನಿ, ನಮ್ಮ ಅಮ್ಮನಿಗೂ ಹೇಳ್ತಾ ಇತ್ತು. ಮದ್ವೆ ಕರಿತೀನಿ ಬರ್ರಿ, ನನ್ನ ಮಗನ ಮದುವೆ ಸೆಟ್ ಅಲ್ಲೇ ಹೆಣ್ಣು ನೋಡ್ಕೊಂಬಂದಿದ್ದೀವಿ, ಇನ್ನೇನು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡೋದೆ ಅಂತ ಹೇಳ್ತಾ ಇತ್ತು. ಮತ್ತೆ ನಾಚಿಕೆ ಮನ ಮರ್ಯಾದೆ ಬೇಡವಾ ಅವನಿಗೆ? ಅಲ್ಲೇ ಹೆಣ್ಣು ನೋಡ್ಕೊಂಬಂದಿದ್ದಾನೆ, ಇನ್ನೇನು ಮದುವೆ ಡೇಟ್ ಫಿಕ್ಸ್ ಮಾಡ್ಬೇಕಂತೆ. ಹಂಗಂದ್ರೂ ಇನ್ನೊಬ್ಳು ಹುಡುಗಿ ನೋಡ್ಕೊಂಡು ಅಲ್ಲಿ ಕಿಸ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ಮನ ಮರ್ಯಾದೆ ಇಲ್ದವನು. ಸ್ವಲ್ಪನಾದ್ರೂ ಗೊತ್ತಾಗದು ಬೇಡವೆ ಅವನಿಗೆ? ಹೋಗಿ ಸರಿಯಾಗಿ ಹೇಳು. ಅವ್ರೇನಿಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ಅಂತ ರಾಜಂಟಿಗೆ ಹೇಳು ಸುಗುಣಕ್ಕ ಹೋಗಿ. ನನಗೆ ಗೊತ್ತೇ ಇರಲಿಲ್ಲ ನೋಡಿ ಮ್ಯಾಟ್ರು, ನೀನು ಹೇಳ್ದಾಗೆ ಗೊತ್ತಾಗಿದ್ದು. ಅಲ್ಲ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ಯಾಕೆ ಬೇಕು ಹೋಗಿ ಆ ರಾಜಮ್ಮನ ಹತ್ರ ಹೇಳು. ನಿನ್ನ ಮಗ ಏನು ನೋಡ್ಕೊಂಡು ಬಂದಿದ್ರು ನೋಡ್ಕೊಂಡು ಓಡಾಡ್ತಾ ಇದ್ದಾನೆ, ಆ ಸಂಗೀತನ ಅಲ್ಕಿಸ್ಕೊಂಡು ಅವ್ರ ಮನೆ ಹತ್ರ ಓಡಾಡ್ತಾ ಇದ್ದಾನೆ. ಅದಕ್ಕೆ ಬೆಳಗ್ಗೆ ಅವ್ರು ಗಲಾಟೆ ಮಾಡಿದ್ರು. ಮತ್ತು ನಿಮ್ಮ ಮದುವೆಗೆ ಏನಾದರೂ ತೊಂದರೆ ಆಗುತ್ತೆ, ಮತ್ತು ಮದುವೆ ಅವರು ಹೆಣ್ಣು ಕೊಡೋರ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಹೆಣ್ಣು ಕೊಡಲ್ಲ, ಮತ್ತು ಎಲ್ಲಿ ಹುಡುಕಿದ್ರು ಹೆಣ್ಣು ಸಿಗಲ್ಲ ನೋಡು, ನಿಮ್ಮ ಮಗನ ಮರ್ಯಾದೆ ಹೋಗ್ಬಿಟ್ರೆ ಅಂತ ಹೋಗಿ ಹೇಳು ಸುಗುಣಕ್ಕ ಆ ರಾಜಮ್ಮನಿಗೆ. ಸರಿ ಆಯ್ತು ಹೇಳ್ತೀನಿ. ಇಲ್ಲಿ ಈ ಮನೆಯಾಗೆ ನಾನೇ ಇರಬೇಕು. ಯಾಕಂದರೆ ಸಣ್ಣ ಮಗಳು ನಾನೇನೆ. ಈ ಮನೆಯಾಗ ನಾನೇ ಇದ್ದು ನಮ್ಮಮ್ಮ ಇವ್ರನ್ನೆಲ್ಲ ನೋಡ್ಕೊಂಡು, ನಮ್ಮಮ್ಮ ದುಡ್ಡು ಕಾಸು ಒಡವೆ ಮನೆ ಎಲ್ಲ ನಾನೇ ತಗೋಬೇಕು. ನನಗೆ ಯಾಕಂದರೆ ಕೆಲಸ ಇಲ್ಲ. ಅವರಿಬ್ಬರಿಗೂ ನಮ್ಮ ಅಕ್ಕರ ಮೂವರ್ಗೂ ಕೆಲಸ ಐತೆ, ನನಗೆ ಮಾತ್ರ ಕೆಲಸ ಇಲ್ಲ. ಅದಕ್ಕೇ ನಾನು ಇಲ್ಲೇ ಇದ್ಕೊಂಡು ನಮ್ಮ ಅಮ್ಮರನ್ನ ಮನೆ ಮಗಳು, ಮನೆ ಅಳಿಯ ಚಿರು, ಮನೆ ಮಗಳು ನಾನು ದೀಕ್ಷಾ ನಾವೇ ಆಗಬೇಕು. ಬೇರೆ ಯಾರು ಬರಬಾರ್ದಿಲ್ಲಿ. ಮೂರನೇವ್ರು ಯಾರು ಇರಬಾರ್ದು. ಅದಕ್ಕೇ ನಾವೇ ಮನೆ ಎಲ್ಲ ತೊಗೋಬೇಕು. ಅವಳೇನೊಂದು ಮದುವೆ ಆಗ್ಬಿಟ್ರೆ ಇಲ್ಲಿ ನನಗೂ ಬೇಕು, ನಾನು ಇದೇ ಊರಲ್ಲಿ ಇದ್ದೀನಿ ಅಂತಾಳೆ. ಅದಕ್ಕೇ ಇಲ್ಲಿ ನಾನೇ ಇರಬೇಕು, ಬೇರೆ ಯಾರೂ ಇರಬಾರ್ದು. ಅವಳು ಮದುವೆ ಆಗಬಾರ್ದು ರಾಜನ ಜೊತೆ. ಹಂಗೆ ಮಾಡ್ತೀನಿ.
ಅವನದು ಮದುವೆ ಸೆಟ್ ಆಗೈತಂತೆ, ಇನ್ನೆಲ್ಲ ಆಗಲ್ಲ. ಅವನು ಯಾಕೆ ಸುಮ್ಮನೆ ನೋಡ್ಕೊಂಡು ಓಡಾಡ್ತಾ ಇದ್ದಾನೋ ಯಾರಿಗೆ ಗೊತ್ತು. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.